ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಕಳೆದ ಸಂಚಿಕೆಯಲ್ಲಿ ಅಂದರೆ ಕಳೆದ ವಾರ ಈ ಪಿಟ್ಯುಟರಿ ಗ್ಲ್ಯಾಂಡ್ ಮತ್ತೆ ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಬಗ್ಗೆ ನಾ ಕಂಡಂತೆ ಕೆಲವು ಅನುಭವಗಳನ್ನ, ಅದಕ್ಕೆ ಸಂಬಂಧಪಟ್ಟಂತ ಮುದ್ರಾ ಮತ್ತೆ ಮಂತ್ರಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಅಂದ್ರೆ ಈ ವಾರ ಪೂರ್ತಿ ನಾನು ಬಹಳ ವಿಶೇಷವಾಗಿ ಈ ಇದಕ್ಕಿದ್ದಾಗೆ ಭಯ ಬರೋದು, ಸಿಕ್ಕಾಬಟ್ಟೆ ಹೊಟ್ಟೆ ಕಿಚ್ಚು, ಸಿಕ್ಕಾಬಟ್ಟೆ ಅಸೂಯೆ, ಮತ್ತೆ ನಮ್ಮಲ್ಲೇ ಎಷ್ಟೋ ದೋಷ ಇಟ್ಕೊಂಡ್ರು ಕೂಡ ನಾವು ಇನ್ನೊಬ್ಬರ ಬಗ್ಗೆ ದ್ವೇಷ ಮತ್ತೆ ಇನ್ನೊಬ್ಬರ ತಪ್ಪನ್ನು ಹುಡುಕಿ ನಾವು ಸರಿ ಇದ್ದೀವಿ, ಇನ್ನೊಬ್ರು ಸರಿ ಇಲ್ಲ, ಮತ್ತೊಬ್ರು ಸರಿ ಇಲ್ಲ ಅಂತ ಹೇಳಿ ಬಹಳ ಹೋರಾಟ ಮಾಡಿ ಬದುಕುವಂತ ಈ ಒಂದು ಸಮಾಜದಲ್ಲಿ ನಾವು ಒಬ್ಬರಾಗಿರ್ತೀವಿ. ಅದರಿಂದ ಜೀವನದಲ್ಲಿ ಎಲ್ಲ ಇದೆ, ಎಲ್ಲ ಇದ್ರೂ ಕೂಡ ನಮಗೆ ಆ ಒಂದು ಅನುಭವಿಸೋ ಸುಖ ಮತ್ತೆ ಶಾಂತಿ ಸಿಗೋದಿಲ್ಲ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಮ್ಮ? ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದ. ಹೇಳಿ ಅಮ್ಮ, ಏನ್ ಸಮಸ್ಯೆ? ಗುರುಜಿ, ನಮ್ದು ಮನೆ 6 ತಿಂಗಳು ಇರಲ್ಲ ಗುರುಜಿ, ಖಾಲಿ ಮಾಡ್ತಾ ಇರ್ತಾರೆ. ಅದಕ್ಕೆ ಏನಾದ್ರು ಪರಿಹಾರ ಇದ್ರೆ ಹೇಳಿ. 6 ತಿಂಗಳು ನಿಮ್ಮ ಮನೇಲಿ ಬಂದವರು ಬರ್ತಾರೆ ಮತ್ತೆ ಹೋಗ್ತಾರೆ, ಬರ್ತಾರೆ ಮತ್ತೆ ಹೋಗ್ತಾರೆ, ಯಾರು ಇರೋದೇ ಇಲ್ಲ ಸರಿಯಾಗಿ. ಓಕೆ ಓಕೆ. ನೋಡಿ, 2 ಹುಣ್ಣಿಮೆ ಅಥವಾ 2 ಅಮಾವಾಸ್ಯ ದಿವಸ ಹಸು ಮತ್ತೆ ಕರುನ ಕರ್ಕೊಂಬಂದು ಗೃಹ ಪ್ರವೇಶ ಮಾಡಿಸಿ ಆ ಮನೆಗೆ ಕರೆದು ಅದಕ್ಕೆ ಗುರುಜಿ ಮನೆ ಮೇಲ್ಗಡೆ ಇದು ಪರವಾಗಿಲ್ಲ, ಅದು ಆಯ ಹಾಕಿದ್ರು ಕೆಳಗಡೆ ಇರುತ್ತಲ್ಲ, ಆ ಕೆಳಗಡೆ ಗ್ರೌಂಡ್ ಫ್ಲೋರ್ ನಲ್ಲೇ ಮಾಡಿ ಅಲ್ಲಿ ಬಂದ್ಬಿಟ್ಟು ಆ ಹಸು ಕರುಗೆ 2 ಪೂಜೆ ಮಾಡಿ, ಹಸುಗೆ ಗೋಧಿ ಹಿಟ್ಟಿಗೆ ತುಪ್ಪನ ಬೆರೆಸಿ ಅದಕ್ಕೆ ಬೆಲ್ಲನ ಪುಡಿ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಹಸು ಮತ್ತೆ ಕರು ತಾಯಿ ಮಗುಗೆ 2ಕ್ಕೂ ಕೊಟ್ಟು ಪೂಜೆ ಮಾಡಿಬಿಟ್ಟು ಒಂದ್ಸಲ ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಮನೆ ಸಂಬಂಧಪಟ್ಟಂತ ನೆಗೆಟಿವ್ ಎನರ್ಜಿ ಹಸು ಕರು 2ಕ್ಕೂ ತಗೊಂಡೋಗುತ್ತೆ, ಎಳ್ಕೊಂಡು ಹೋಗುತ್ತೆ, ಅಬ್ಸರ್ವ್ ಮಾಡುತ್ತೆ, ಸಕ್ ಮಾಡುತ್ತೆ. ಈಗ 2 ಹುಣ್ಣಿಮೆ 2 ಅಮಾವಾಸ್ಯೆ ದಿವಸ ಮಾಡಿದ್ದೇ ಆದ್ರೆ ನಿಮ್ಗೆ ಆ ಮನೆಗೆ ಬಾಡಿಗೆಗೆ ಜನ ಬರ್ತಾರೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ನಮಸ್ತೆ ಸ್ವಾಮೀಜಿ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಸ್ವಾಮೀಜಿ ಅವರೇ. ನನ್ನ ಹೆಸರು ಸಂಗೀತ ಅಂತ. ಹೇಳಿ ಸಂಗೀತ ಅವರೇ. ನನಗೆ 2 ಇದು ಇತ್ತು ಸ್ವಾಮೀಜಿ. ಒಂದು ಬಂದ್ಬಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಈ ಕ್ಯಾನ್ಸರ್ ಬಗ್ಗೆ 1 ವಾರ ಇನ್ನು ಎಲ್ಲಾದ್ರೂ ಒಂದೊಂದು ವಾರ ಹೇಳ್ತಾ ಇದ್ದೀರಾ. ನಂಗೆ ಕ್ಯಾನ್ಸರ್ ಬಗ್ಗೆ, ಅದ್ರ ತಡೆಗಟ್ಟೋ ಬಗ್ಗೆ, ಮತ್ತೆ ಬಂದವ್ರಿಗೆ ಅದರ ನಂತರ ಹೆಂಗೆ ಇದ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ 1 ವಾರ ಹೇಳ್ಕೊಡ್ಬೇಕು ಅಂತ ನನ್ನ ವಿನಂತಿ. ಇನ್ನೊಂದು, ಅದೇ ನೀವು ನನ್ಗೆ ಇದು ಶತ್ರುನಾಶಕ್ಕೆ ಲಕ್ಷ್ಮೀ ನರಸಿಂಹ ಸ್ವಾಮಿದು ಹೇಳಿದ್ರಿ. ನಿನ್ನೆ ನಾನು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ, ನನಗೆ ಸಿಗ್ತಾ ಇರ್ಲಿಲ್ಲ ಆ ಪರ್ಟಿಕ್ಯುಲರ್ ಮಂತ್ರ, ನನಗೆ ಸಿಗ್ತಾ ಇರ್ಲಿಲ್ಲ. ಅದು ತುಂಬಾ ಏನಾಗುತ್ತೆ ಅಂದ್ರೆ ಆಫೀಸಲ್ಲಾಗ್ಲಿ ಪರ್ಸನಲ್ ಆಗ್ಲಿ ಜನ ನಮ್ಗೆ ಅಗೇನ್ಸ್ಟ್ ಆಗಿ ಇದ್ ಮಾಡಿದಾಗ ಏನ್ ಮಾಡ್ಬೇಕು ಅಂತ ನಂಗೆ ತೋರಿಸ್ತಾ ಇಲ್ಲ. ಆತರ ತುಂಬಾ ಸಿಚುವೇಶನ್ಸ್ ನಡೀತಾ ಇದೆ. ಅದಕ್ಕೆ ಅದ್ರದ್ದು ಮಂತ್ರ ಯಾವ ಡೇಟ್ಗೆ ನಾನು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಬೋದು ಅಂತ ಹೇಳಿದ್ರೆ ನಂಗೆ ಅಟ್ಲೀಸ್ಟ್ ಇದಾಗುತ್ತೆ ಸರ್. ಇಲ್ಲ ಮಂತ್ರ ಹೇಳಿದ್ರೆ ನಾನು ರೆಕಾರ್ಡ್ ಮಾಡ್ಕೊಡ್ತೀನಿ. ಬಹಳ ಸಂತೋಷ ನೀವು ಕರೆ ಮಾಡಿದ್ದು. ಬಹಳ ನಿಮ್ಮ ಸಜೆಷನ್ಸ್ ನ ಖಂಡಿತ ಅಕ್ಸೆಪ್ಟ್ ಮಾಡ್ತೀನಿ. ಈ ಕ್ಯಾನ್ಸರ್ ಬಗ್ಗೆ ಎಲ್ಲ ಸುಮಾರು ಒಂದು 40 ವೆರೈಟಿ ಕ್ಯಾನ್ಸರ್ಸ್ ಇದೆ. ಅದ್ರ ಬಗ್ಗೆ ನಾನು ಒಂದು ಎಪಿಸೋಡ್ಸ್ 1 ವಾರ ಪೂರ್ತಿ ಮಾಡ್ಕೊಂಡು ಬರ್ತೀನಿ. ಮತ್ತೆ 2ನೇದು ನೀವು ಹೇಳಿದ್ರಿ, ನಿಮ್ಗೆ ಬಹಳಷ್ಟು ಆಫೀಸ್ನಲ್ಲಿ ಶತ್ರು ಬಾಧೆ ಇದೆ ಅಂತ ಹೇಳಿ. ನರಸಿಂಹರ್ದು ಬಹಳಷ್ಟು ಮಂತ್ರನ ಯೂಟ್ಯೂಬ್ ಅಲ್ಲಿ ಇದೆ, ನೀವು ಹುಡುಕ್ಬೇಕು. ನನಗೂ ಆ ನಂಬರು ಡೇಟ್ ಗೊತ್ತಿಲ್ಲ. ಇದೇ ಜನಶ್ರೀ ವಾಹಿನಿ ನಾನು ಸುದರ್ಶನ ಒಂದು ಮಂತ್ರ ಹೇಳಿದ್ದೆ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮ ಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ಔಷಧಾನಿ ಅಸ್ತ್ರಶಸ್ತ್ರಾಣಿ ಸಂಹರ ಸಂವರ ಮೃತ್ಯುರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತೆ ಜ್ವಾಲಾವಲಿಯುತಾಯ ಸರ್ವದಿಕ್ಷೋಮಣಕರಾಯ ಹುಂ ಫಟ್ ಪರಬ್ರಹ್ಮಣೆ ಪರಂ ಜ್ಯೋತಿಷೆ ವಿಷ್ಣುವೇ ನಮಃ ಸ್ವಾಹ ಸ್ವಾಹ ಅನ್ನೋ ಈ ಮಂತ್ರ ಮುದ್ರೆನ ನಾನು ಕಳೆದ ತಿಂಗಳಲ್ಲಿ, ಅಂದ್ರೆ ಬಹುಶಃ ನಾನು ಏಪ್ರಿಲ್ ಮಾಡಿದ್ದೆ ಅನ್ಸುತ್ತೆ, ಇದೇ ಚಾನಲ್ನಲ್ಲಿ. ನೀವು ಅದನ್ನು ಹುಡುಕಿದ್ರೆ ಖಂಡಿತ ಸಿಗುತ್ತೆ ಮುದ್ರೆ. ಇದನ್ನು ಕೂಡ ನಾನು ತೋರಿಸಿದ್ದೆ, ಈ ಮುದ್ರೆಯನ್ನ, ಈ ಸುದರ್ಶನ ಮುದ್ರಾ ಅಂತೇಳಿ. ನಾನು ಈ ಮುದ್ರೆ ಮತ್ತೆ ಈ ಮಂತ್ರವನ್ನ ನೀವು ಮಾಡಿದ್ದೆ ಆದ್ರೆ ಆಫೀಸಲ್ಲಿ ಒಳಗಡೆ ಎಲ್ಲಲ್ಲೂ ಕೂಡ ಶತ್ರುಗಳ ಕಾಟ ಇದೆ, ನಿವಾರಣೆ ಆಗುತ್ತೆ. ನಿಮ್ಮ ಮೊದಲನೇ ಸಜೆಷನ್ ಕ್ಯಾನ್ಸರ್ ಬಗ್ಗೆ ಖಂಡಿತ ನಾನು ಎಪಿಸೋಡ್ಸ್ ಮಾಡ್ತೀನಿ. ಬಹಳ ಸಂತೋಷ, ನೀವು ಸಜೆಷನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಲೋ. ನಮಸ್ತೆ ಗುರುಜಿ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ? ಚಿಕ್ಕೋಡಿಯಿಂದ ರೀ. ಅದು ಚಿತ್ತೂರು.
ಚಿಕ್ಕೋಡಿ, ಬೆಳಗಾವಿ district. ಚಿಕ್ಕೋಡಿ. ಚಿಕ್ಕೋಡಿ, ಹಾ. ಹೇಳಿ ನಿಮ್ ಸಮಸ್ಯೆ ಏನ್ ಹೇಳಿ. ನಮ್ಮ ಮಗಳ್ದ್ರಿ ಗಟ್ಟಿ ಫೈನಲ್ ಬರ್ತೈತ್ರಿ ಮತ್ ಕ್ಯಾನ್ಸಲ್ ಆಗ್ತಾವ್ರಿ. ಅದಕ್ಕೆ ಯಾವ್ದ್ರ ಸಂಬಂಧ ರೀ ಏನ? ಏನ್ ಮದ್ವೆನಾ? ಹೌದ್ರಿ. ಓಕೆ, ನಾನು ಹೇಳೋ ಮಂತ್ರ ಒಂದ್ ಕಡೆ ಬರ್ಕೊಳ್ಳಿ. ಇದನ್ನ ದಿನ 108 ಸಲ ಬೆಳಗ್ಗೆ ಮತ್ತೆ ರಾತ್ರಿ ಹೇಳಕ್ ಹೇಳಿ. ಬೇಗ ಎಂಗೇಜ್ಮೆಂಟ್ ಆಗತ್ತೆ. ಓಂ ಕ್ಲೀಂ ಪದ್ಮಾವತಿಯೈ ನಮಃ. ಓಂ ಕ್ಲೀಂ ಪದ್ಮಾವತಿಯೈ ನಮಃ. ಓಂ ಕ್ಲೀಂ ಪದ್ಮಾವತಿಯೈ ನಮಃ. ಓಂ ಕ್ಲೀಂ. ಕ್ಲೀಂ ಅನ್ನೋ ಬೀಜ ಮಂತ್ರ ಚೆನ್ನಾಗಿ ಹೇಳ್ಬೇಕು. ಇಲ್ಲಿ ಬಹಳ ಉಚ್ಚಾರಣೆ ಕೊಟ್ಟು ಹೇಳ್ಬೇಕು. ಓಂ ಕ್ಲೀಂ ಪದ್ಮಾವತಿಯೇ ನಮಃ ಅನ್ನೋ ಮಂತ್ರನ ಬೆಳಿಗ್ಗೆ ಮತ್ತೆ ರಾತ್ರಿ ಖಾಲಿ ಹೊಟ್ಟೆನಲ್ಲಿ ಉತ್ತರಕ್ಕೆ ಮುಖ ಮಾಡಿ ಅಥವಾ ಪೂರ್ವಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಜಪ ಮಾಡಿದ್ರೆ ಅತಿ ಶೀಘ್ರದಲ್ಲೇ ನಿಮ್ಮ ಮಗಳಿಗೆ ಮದುವೆ ಸೆಟ್ ಆಗತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಾವು ಬೆಳಗಾವಿಂದ ಮಾಡ್ತಾ ಇದ್ದೀನಿ ಸರ್. ಬೆಳಗಾವಿಂದ, ಹೇಳಿ ಅಮ್ಮ. ಸರ್, ನನ್ಗೆ ಏನು ಮನೆಯಲ್ಲಿ ಇಷ್ಟು ದುಡಿತಾ ಇದ್ದೀನಿ, ಸ್ವಲ್ಪ ಸಾಲ 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 ಆಗಿಬಿಟ್ಟಿದೆ. ಸಾಲನ ತೀರ್ತಾ ಇಲ್ಲ ಗುರುಜಿ. ಮನಿ ಕಟ್ಟಾಕಂತ ತೆಗದೆ ಆಮೇಲೆ ನೋಡಿದ್ರೆ ಅದು ಎಷ್ಟು ಹೋಗ್ತಾ ಹೋಗ್ತಾ ಜಾಸ್ತಿನೂ ಆಗ್ತಾ ಇದೆ, ಕಡಿಮೆನೇ ಆಗ್ತಾ ಇಲ್ಲ. ಸಾಲ ಬಾಧೆನ ಪೂರ್ವ ಜನ್ಮದಲ್ಲಿ ಯಾರಿಗಾರು ಮೋಸ ಮಾಡಿದ್ರೆ ಅಥವಾ ನಾವು ಅವ್ರ ದುಡ್ಡು ತಗೊಂಡು ವಾಪಸ್ ಕೊಟ್ಟಿಲ್ದೆ ನಾವು ಸತ್ತೋಗಿದ್ರೆ ಈ ಜನ್ಮದಲ್ಲಿ ನಮ್ಗೆ ಸಾಲ ಬಾಧೆ ಬರುತ್ತೆ. ಇದೇ ಕರ್ಮ ಸಿದ್ಧಾಂತ, ಇದೇ ಕರ್ಮ ರಿಗ್ರೆಷನ್ ಥಿಯರಿ ಹೇಳೋದು. ಅದರಿಂದ ಈ ಋಣ ಬಾಧೆಗೆ ನಾವು ಒಳಗಾಗಿರೋದ್ರಿಂದ ನೀವು ದಿನನಿತ್ಯ ನಿಮ್ಮ ಕುಲದೇವಿ ಆರಾಧ್ಯ ಮಾಡಿ, ಹೆಣ್ಣು ದೇವರು, ನಿಮ್ಮ ಗಂಡನ ಮನೆ ವಂಶದ ಹೆಣ್ಣು ದೇವರು ಯಾರಿದ್ದಾರೋ ಅವ್ರಿಗೆ ಹೋಗಿ ಪ್ರಾರ್ಥನೆ ಮಾಡಿ ಒಂದು ಸೀರೆ ಕುಪ್ಸ ಮತ್ತೆ ಹಕ್ಕಿಯನ್ನ ಕೊಟ್ಟು ಸೇವೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ ಒಳ್ಳೇದಾಗತ್ತೆ. ಇದ್ರ ಜೊತೆಗೆ ಸಾಲ ತೀರಿಸೋಷ್ಟು ಶಕ್ತಿ ಬರಬೇಕು ಅಂದ್ರೆ ಜಾತಕದಲ್ಲಿ ಗುರುವಿನ ಆಶೀರ್ವಾದ ಇರಬೇಕು. ಅದರಿಂದ ನೀವು ಹತ್ತಿ ಹಣ್ಣಿನ ಮರ, ಔದಂಬರ ವೃಕ್ಷ ಅಂತಾರೆ ಸಂಸ್ಕೃತದಲ್ಲಿ, ಆ ಹತ್ತಿ ಹಣ್ಣಿನ ಮರಕ್ಕೆ ದಿನನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆನಲ್ಲಿ 108 ಸುತ್ತು ಪ್ರದಕ್ಷಿಣೆ ಮಾಡೋದ್ರಿಂದ ಆ ಗುರುವಿನ ಬಲದಿಂದ ಈ ರೋಗ ಬಾಧೆ ಸಾಲ ಬಾಧೆ ನಿವಾರಣೆ ಆಗುತ್ತೆ. ಆ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ 108 ಸುತ್ತು ಪ್ರದಕ್ಷಿಣೆ ಮಾಡುವಾಗ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ ಅನ್ನೋ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ. ಖಂಡಿತ ನಿಮ್ಮ ಸಾಲ ಬಾಧೆ ಅತಿ ಶೀಘ್ರದಲ್ಲಿ ನಿವಾರಣೆ ಆಗುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಾವು ಗುಲ್ಬರ್ಗದಿಂದ ಮಾತಾಡೋದು ಗುರುಜಿ. ಗುಲ್ಬರ್ಗದಿಂದ, ಹೇಳಿ ನಿಮ್ ಸಮಸ್ಯೆ ಏನು ಅಂತ. ನಮ್ಗೆ ತುಂಬಾ ಗ್ಯಾಸ್ಟ್ರಿಕ್ ಮತ್ತೆ ತಲೆನೋವಿದೆ, ಅದಕ್ಕೆ ಏನಾದ್ರು ತಂತ್ರ ವಿದ್ಯೆ ಇದ್ರೆ ಹೇಳ್ತಾರೆ ಗುರುಜಿ. ಗ್ಯಾಸ್ಟ್ರೇಟಿಕ್ಸ್ಗೆ ಈಗಾಗಲೇ ನಾನು ಬಹಳಷ್ಟು ಮುದ್ರೆ ಮಂತ್ರ ತೋರಿಸಿದ್ದೀನಿ ನಮ್ಮ ಜನಶಿಸ್ ಚಾನಲ್ ಕೂಡ. ಯೂಟ್ಯೂಬ್ ಅಲ್ಲಿ ಹೋದ್ರೆ ನಿಮ್ಗೆ ಬಹಳಷ್ಟು ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ, ಉತ್ತರ ಸಿಗುತ್ತೆ. ಗ್ಯಾಸ್ಟ್ರಿಯಾಟಿಕ್ಗೆ ನೀವು ಅದು ಯಾವಾಗ ನಿಮ್ಗೆ ಹೆಚ್ಚಿಗೆ ಆಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತಿರುತ್ತೆ ನಾಳೆ ಇರೋದಿಲ್ಲ. ಇದಕ್ಕಿದ್ದಕ್ಕೆ ತೇಗ್ ಬರೋದು, ಹೊಟ್ಟೆ ಉರಿಯೋದು, ಸಂಕಟ ಸುಸ್ತಾಗೋದು ಇದೆಲ್ಲ. ಅದಕ್ಕೆ ಮೆಂತ್ಯ ಕಾಳು, ಮೆಂತ್ಯ ಅನ್ನೋ ಕಾಳು ಇದೆಯಲ್ಲ, ಆ ಕಾಳನ್ನ ಒಂದು 10 ಅಥವಾ 15 ದಿನ ಬಾಯಿಗೆ ಹಾಕೊಂಡು ಬಾಯಿನಲ್ಲೇ ಚೀಪ್ತಾ ಇದ್ರೆ, ನೆನೆಸ್ತಾ ಇದ್ರೆ ಜೊಲ್ನಲ್ಲಿ, ಕ್ರಮೇಣವಾಗಿ ನಿಮಗೆ ಗ್ಯಾಸ್ಟ್ರಿಯಾಟಿಕ್ಸ್ ಕಮ್ಮಿ ಆಗುತ್ತೆ. ಒಂದು ನೋಡಿ, ಈ ಮುದ್ರೆ ಮಾಡ್ಬೇಕು. ಈ ತರ ಈ ಮುದ್ರೆ ಈ ರೀತಿ ಹೆಬ್ಬೆಟ್ ಮೇಲೆ ಮಧ್ಯದ ಬೆರಳು ಉಂಗುರದ ಬೆರಳನ್ನು ಸೇರಿಸ್ಬಿಟ್ಟು ಈ ರೀತಿ ದಿನ ಅರ್ಧ ಗಂಟೆ ನೀವು ಮುದ್ರೆ ಮಾಡ್ತಾ ಇದ್ರೆ ಗ್ಯಾಸ್ಟ್ರಾಟಿಕ್ಸ್ ಹೋಗುತ್ತೆ. ಅದಕ್ಕೆ ಮಹಜ್ವಾಲಾಯ ವಿದ್ಮಹೆ ಅಗ್ನಿಜ್ವಾಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಇದು ಡಯಾಬಿಟಿಕ್ಗೂ ಅನುಕೂಲ ಆಗುತ್ತೆ, ಗ್ಯಾಸ್ಟ್ರಿಟಿಕ್ ಬರುತ್ತೆ. ಇದನ್ನ ಮಾಡ್ತಾ ಇದ್ರೆ ನಿಮ್ಗೆ ಜಠರಾಗ್ನಿ ಹೊಟ್ಟೆಲಿ ಬರತಕ್ಕಂತ ಆ ಒಂದು ಅಗ್ನಿ ಶಮನ ಮಾಡುತ್ತೆ. ಈ ಒಂದು ಇದನ್ನ ಡೈಲಿ ಮಾಡಿ ಒಂದು 15 ದಿವಸ ಬೆಳಗ್ಗೆ ಮತ್ತೆ ಸಂಜೆ ಖಂಡಿತ ಕ್ಯೂರ್ ಆಗುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಬಹಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಈ ಸಣ್ಣ ವಿರಾಮದ ನಂತರ ಮತ್ತೆ ಕರೆಯನ್ನು ಸ್ವೀಕರಿಸೋಣ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಾವು ಬದುಕೋ ಸಮಾಜದಲ್ಲಿ ನಾವು ಚೆನ್ನಾಗಿರ್ಬೋದು, ನೆರೆಹೊರೆಯವರು ನಮ್ಮ ಬಂಧು ಮಿತ್ರರು ನಮ್ಮನ್ನು ದ್ವೇಷಿಸಬಹುದು, ನಮಗೆ ಬಹಳಷ್ಟು ತೊಂದರೆಗಳನ್ನು ಕೊಡಬಹುದು. ಇದೆಲ್ಲೂ ಇಲ್ಲ ಅಂದ್ರೆ ಆಫೀಸ್ನಲ್ಲಿ ಕೆಲಸಕ್ಕೆ ಹೋದಾಗ ಅಥವಾ ನಾವು ಮಾಡುವಂಥ ವ್ಯವಹಾರಗಳಲ್ಲಿ, ವ್ಯಾಪಾರಗಳಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಹೀಗೆ ಹಲವಾರು ಕ್ಷೇತ್ರದಲ್ಲಿ ನಮಗೆ ಎಲ್ಲೋ ಒಂದು ಕಡೆ ನಾವು ಚೆನ್ನಾಗಿ ಬೆಳಿಬಾರ್ದು,
ನಾವು ಉದ್ಧಾರ ಆಗಬಾರ್ದು, ಏಳಿಗೆ ಆಗಬಾರ್ದು ಅನ್ನೋ ಒಂದು ಮನಸ್ಸಿರುವಂತ ಜನರು ಇದ್ದಾರೆ. ಒಂದು ಸಮಾಜದಲ್ಲಿ ಒಂದು ಕಡೆ ಲಕ್ಷ್ಮೀ ಶ್ರೀನಿವಾಸ್ ಚೆನ್ನಾಗಿದ್ದಾನಲ್ಲಪ್ಪ, ಅದು ಲಕ್ಷ್ಮೀ ಶ್ರೀನಿವಾಸ್ ಬ್ಲಾಕ್ ಮ್ಯಾಜಿಕ್ ಮಾಡಕ್ ಶುರು ಮಾಡ್ತಾರೆ. ಲಕ್ಷ್ಮೀ ಶ್ರೀನಿವಾಸ್ ಚೆನ್ನಾಗಿದ್ದಾನಲ್ಲ ಅಂತೇಳಿ ಅವ್ನಿಗೆ ತೊಂದರೆ ಕೊಡಕ್ ಶುರು ಮಾಡ್ತಾರೆ. ಅದು ಲೆಟರ್ ಹಾಕ್ಬೋದು, ಫೋನ್ ಕಾಲ್ ಇಂದ ಮಾಡ್ಬೋದು, ಅಥವಾ ಇನ್ಯಾವುದೇ ರೀತಿಯಲ್ಲಿ ತೊಂದರೆ ಕೊಡ್ಬೋದು, ಮಾನಸಿಕವಾಗಿ ಹಿಂಸೆ ಕೊಡ್ಬೋದು. ಇನ್ನೊಂದ್ ಕಡೆ ಅಯ್ಯೋ ಅವ್ರೇನೋ ಒಳ್ಳೇದು ಮಾಡ್ತಾರಲ್ಲ ಅಂತೇಳಿ ನನಗೆ ಸಪೋರ್ಟು ಕೂಡ ಮಾಡ್ಬೋದು. ಇನ್ನೊಂದ್ ಕಡೆ ಅವ್ರು ಒಳ್ಳೇದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ, ಸುಮ್ಮನೆ ಇದ್ಬಿಟ್ಟು ಏನೋ ಒಂದು ರೀತಿ ಯಾವುದೋ ಒಂದು ಕೆಟ್ಟ ಮನಸ್ಸಿನಲ್ಲಿ ನೋಡುವಂತ ಒಂದು ಪಂಗಡ ಕೂಡ ಸಮಾಜದಲ್ಲಿದ್ದಾರೆ. ಆದ್ರಿಂದ ಇಂಥ ಒಂದು ಸಮಾಜದಲ್ಲಿ ನಾನೊಬ್ಬ ಒಳ್ಳೆಯವನು, ಎಲ್ಲರೂ ಒಳ್ಳೆಯವರಿದ್ದಾರೆ ಅನ್ನೋದು ನಮ್ಮ ತಪ್ಪು. ನಾನೊಬ್ಬ ಕೆಟ್ಟವನು, ಎಲ್ಲರೂ ಕೆಟ್ಟವರಿದ್ದಾರೆ ಅನ್ನೋದು ಕೂಡ ಶುದ್ಧ ತಪ್ಪು ಸಮಾಜದಲ್ಲಿ. ಆದ್ರಿಂದ ಈ ಸಮಾಜ ಚೆನ್ನಾಗಿ ಬದುಕಬೇಕು ಅಂದ್ರೆ ಅದಾದಂತ ಒಂದು ತಂತ್ರವನ್ನ ನಾವು ಕಲಿಬೇಕು. ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇಟ್ಟು ಮಾತಾಡಿ. ಹಲೋ, ಬಹುಶಃ ಕಾಲ್ ಕಟ್ಟಾಯ್ತು ಅನ್ಸುತ್ತೆ. ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಉನ್ನತವಾದ ಮಟ್ಟಕ್ಕೆ ಹೋಗ್ಬೇಕು ಅಂದಾಗ, ತಾನು ಅಭಿವೃದ್ಧಿಯಾಗಿ ತನ್ನ ಆಸೆ ಆಕಾಂಕ್ಷೆಗಳ ತಕ್ಕಂತೆ ಅವನು ಆ ಒಂದು ಲೆವೆಲ್ಗೆ ಬೆಳಿಬೇಕು ಅಂತ ಅಂದಾಗ ಸಹಜವಾಗಿ ಹಲವಾರು ವಿಘ್ನಗಳು ಬರೋದು, ಪ್ರಕೃತಿ ದತ್ತವಾಗಿ ಅಥವಾ ನಮ್ಮ ಜೀವನದಲ್ಲಿ. ಹಲೋ ಹಲೋ, ನಮಸ್ಕಾರ. ಹೇಳಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾವಿಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಗುರುಜಿ. ಬಾಗಲಕೋಟೆ. ಹೇಳಿ ಅಮ್ಮ. ಒಮ್ಮೆ ಫೋನ್ ಹಚ್ಚಿದ್ವಿ ಗುರುಜಿ, ನಮ್ಮ ಮಗನ್ ಮಕ್ಕಳ ಸಂಬಂಧ ನಿಮಗ. ಹೇಳಿ. ನೀವು ಕುಡ್ಲಿ ಕಳ್ಸಂದ್ರಿ, ನಾವಿಲ್ಲಿ ಬೇರೆ ಕಡೆ ತೋರ್ಸಿದ್ವಿ. ನಮ್ಮ ಮಗಂದು ಸಸಿದು ಒಂದೇ ಏಕನಾಡಿ ಬರುತ್ತೆ ಸರ್. ಏನಾಗುತ್ತೆ? ಏಕನಾಡಿ ಬರುತ್ತೆ ರೀ ನಮ್ಮ ಮಗಂದು ಸಸಿದು. ಅದಕ್ಕೆ ಮಕ್ಕಳಾಗದ ಪ್ರಾಬ್ಲಮ್ ಅಂತ ಅನ್ನಕತ್ಯಾರ, ಸ್ವಲ್ಪ ಲೇಟ್ ಆಗತ್ತೆ ಅಂತಾರ್ರಿ. ಅದಕ್ಕೆ ಏನ್ ಮಾಡ್ಬೇಕು ಸ್ವಲ್ಪ ಪರಿಹಾರ ಸರ್? 36ಕ್ಕೆ ಎಷ್ಟು ಬಂದಿದೆ? 36ಕ್ಕೆ ಎಷ್ಟು ಸ್ಕೋರ್ ಮಾಡಿದ್ದಾರೆ? ಅಲ್ರಿ, ಇದು ಏಕನಾಡಿ ಬರುತ್ತೆ ಇಬ್ಬರದು ಸೇರಿದ್ರೆ. ಕುಂಟಿ ನೋಡಿದ್ರೆ ನೋಡಿ, ಏಕನಾಡಿ ಬೇರೆ. ಅದೇ ನಾಡಿಕೂಟ, ಗಣಕೂಟ, ಯೋನಿಕೂಟ ಸೇರಿಸಿ ಎಲ್ಲ ಮಾಡಿದಾಗ 36ಕ್ಕೆ ಎಷ್ಟು ಬರ್ತಾ ಇದೆ? 36ಕ್ಕೆ ಎಷ್ಟು ಬಂದಿದೆ? 33 ಬರುತ್ತೆ. 33 ಬರುತ್ತೆ. ಖಂಡಿತ ಮದುವೆ ಮಾಡ್ಬೋದು 33 ಬರೋದ್ರಿಂದ. ಮಾಡಿದೀವಿ, 2 ವರ್ಷ ಆಯ್ತು ಮದ್ವೆ ಆಗಿ. ಅದು ಮಕ್ಕಳ ಸಂಬಂಧ ಸ್ವಲ್ಪ ಕೇಳಿದ್ರೆ ಏಕನಾಡಿದ್ರೆ ಬೇಗ ಆಗಲ್ಲ ಅಂತಾರ. ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ವಿ ನಾವು. ಈಗ ನೋಡಿಮ್ಮ, ಅದ್ರ ಏಕನಾಡಿ ಬೇರೆ, ಅದು ಓಕೆ ಆಸ್ಟ್ರಾಲಜಿ ಪ್ರಕಾರ. ಫಿಸಿಯೋಲಾಜಿಕಲಿ ಅಂದ್ರೆ ಫಿಸಿಕಲ್ ಬಾಡಿನಲ್ಲಿ ಏನ್ ದೋಷ ಇದೆ, ಯಾಕೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮಗ ಸೊಸೆಗೆ ಮಕ್ಕಳಾಗ್ತಿಲ್ಲ ಅಂದ್ರೆ ಯಾರಲ್ಲಿ ದೋಷ ಇದೆ ಅಂತ ಅದನ್ನ ಪತ್ತೆ ಮಾಡಿಸಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಮಗಳನ್ನ ಅಥವಾ ಸೊಸೆನ ಗ್ಯಾನಿಕಾಲಜಿ ಹತ್ರ ನಿಮ್ಮ ಮಗನ್ನ ಅವನ ವೀರ್ಯನ ಟೆಸ್ಟ್ ಮಾಡಿಸ್ಬೇಕು. ಅದರಲ್ಲಿ ಏನು ದೋಷ ಇದೆ ಅಂತ ಅದನ್ನ ಪತ್ತೆ ಹಚ್ಚಿದಾಗ ನಾಡಿ ಬಿಡಿ, ನಾಡಿ ಎಂತದೇ ಇರಲಿ, ಆ ದೋಷ ನಿಮ್ಮ ಇಬ್ಬರಲ್ಲಿ ಏನ್ ದೋಷ ಇದೆ ದಂಪತಿಗಳಲ್ಲಿ ಅದನ್ನ ಒಂದು ಪತ್ತೆ ಹಚ್ಚಬೇಕು. ನಿಮ್ಮ ಮಗನಲ್ಲಿ ಸೆಮೆನ್ ಅನಾಲಿಸಿಸ್ ಮಾಡಿಸಿ, ನಿಮ್ಮ ಸೊಸೆನಲ್ಲಿ ಅಲ್ಟ್ರಾಸೋನೋಗ್ರಫಿ ಅಂತ ಮಾಡಿಸ್ಬಿಟ್ಟು ಅದೊಂದು ರಿಪೋರ್ಟ್ ನನಗೆ ಕಳ್ಸಿಕೊಡಿ, ಜೆರಾಕ್ಸ್ ಮಾಡಿರೋದು. ನಾನು ನೋಡ್ಬಿಟ್ಟು ಮಕ್ಕಳಾಗತ್ತಾ ಇಲ್ವಾ ಅಂತ ಹೇಳ್ತೀನಿ. ಮಕ್ಕಳಾಗೋದಾಗಿದ್ರೆ ಯಾವಾಗ ಆಗತ್ತೆ, ಮಕ್ಕಳೇ ಆಗಲ್ಲ ಅದಕ್ಕೆ ಏನ್ ಕಾರಣ ಅಂತ ನಾನು ಹೇಳ್ತೀನಿ ಅದನ್ನ. ಅದರಿಂದ ರಿಪೋರ್ಟ್ ನೀವು ಕಳ್ಸಿಕೊಟ್ರೆ ಬಹಳ ಸಂತೋಷ. ಏಕನಾಡಿ ಅನ್ನೋದು ಬಿಡಿ, ನಾಡಿ ಬಗ್ಗೆ ಚಿಂತನೆ ಮಾಡೋದು ಬೇಡ, ಒಂದು ರಿಪೋರ್ಟ್ ಕಳಿಸಿ ಇಮಿಡಿಯೇಟ್ ಆಗಿ. ಬಹಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಾವು ಬ್ಯಾಂಗ್ಳೂರಿಂದ ಮಾಡ್ತಾ ಇದೀವಿ ಗುರುಜಿ. ನಮ್ಮ ಹೆಸರು ಮಂಜುಳಾ ಅಂತ. ನನಗೆ ಯಾವಾಗ್ಲೂ ಪಾದ ತುಂಬಾ ಹೊಡೆಯುತ್ತೆ, ಮತ್ತೆ ನೋವಾಗುತ್ತೆ, ಒಂಥರ ನಮ್ನೆಸ್ ಬಂದ್ಬಿಡುತ್ತೆ ಗುರುಜಿ ಒಂದೊಂದ್ಸರಿ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಎಷ್ಟು ದಿವಸದಿಂದ ಬರ್ತಿದೆ ನಿಮ್ಗೆ? ಒಂದ್ ವರ್ಷದಿಂದ ಇದೆ ಗುರುಜಿ. ಆಯಿಲ್ ಅದೆಲ್ಲ ಹಾಕ್ತೀರಿ, ಬಟ್ ಸ್ಟಿಲ್ ಅದು ಯಾವಾಗ್ಲೂ ಒಂದ್ಸರಿ ಇದು ಕಾಲಿಗೆ ಇದು ಬ್ಯೂಟಿ ಪಾರ್ಲರ್ ಹೋಗಿ ಇದು ಮಾಡ್ಕೊಂಡೆ, ಅವಾಗಿಂದ ಒಂದ್ ಸ್ವಲ್ಪ ಇದು ವೀಕ್ ಆಗ್ಬಿಟ್ಟಿದೆ. ಅದು ಚರ್ಮ ಎಲ್ಲ ಒಂಥರ ಸಿನ್ ಆದಂಗ ಆಗುತ್ತೆ, ಬಿಸಿಲಲ್ಲಿ ನಡಿಯಕ್ ಆಗಲ್ಲ, ಇಲ್ಲ ಬರೀ ಕಾಲಲ್ಲಿ ನಡಿಯಕ್ಕೂ ಆಗೋದಿಲ್ಲ. ತುಂಬಾ ಪಾದ ಹೊಡೆದ್ಬಿಟ್ಟಿದೆ ಗುರುಜಿ. ಅದು ಪಿಟ್ಟಿಂಗ್ ಮತ್ತೆ ಬರ್ನಿಂಗ್ ಸೆನ್ಸೇಷನ್ ಅಂತ ಹೇಳ್ತಾರೆ ಮೆಡಿಕಲ್ ಸೈನ್ಸ್ ಅಲ್ಲಿ. ಅದು ಕೆಲವರಿಗೆ ಆಗಾಗ ಬರುತ್ತೆ. ಇದಕ್ಕೆ ಬರಕ್ ಸಾಧ್ಯ ಶರೀರದಲ್ಲಿ ಕ್ಯಾಲ್ಸಿಯಂ, ಸುಣ್ಣಾಂಶ ಮತ್ತೆ ವೈಟಮಿನ್ D3 ಇವೆರಡು ಡಿಫಿಷಿಯನ್ಸಿ ಇದ್ದಾಗ ಕಾಲಲ್ಲಿ ಯಾರೋ ಚುಸ್ತಂಗಾಗತ್ತೆ, ಉರಿ ಬಂದಂಗಾಗತ್ತೆ. ಅದಕ್ಕೆ ನೀವೇನ್ ಮಾಡ್ಬೋದು, ಆಯುರ್ವೇದದಲ್ಲಿ ಬಹಳಷ್ಟು ಔಷಧಿ ಇದೆ, ಮದ್ದು ಮಾಡಬಹುದು. ಇಲ್ಲ ಅಂದ್ರೆ ಈ ಕೊಬ್ಬರಿ ಎಣ್ಣೆಯನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಆ ಪಾದಕ್ಕೆ ಹಚ್ಚಿಬಿಟ್ಟು ಮಸಾಜ್ ಮಾಡಿ ಸೂರ್ಯನ ಬೆಳಕಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ಸೂರ್ಯನ ಬೆಳಕಲ್ಲಿ ಅರ್ಧ ಮುಕ್ಕಾಲು ಗಂಟೆ ಈ ಶರೀರವನ್ನ ನೆನೆಸೋದ್ರಿಂದ ಈ ವೈಟಮಿನ್ D3 ಶರೀರಕ್ಕೆ ಬರುತ್ತೆ, ಫೋಟೋಸಿಂಥಸೈಸ್ ಆಗತ್ತೆ. ಮತ್ತೆ ಕೊಬ್ಬರಿ ಎಣ್ಣೆಯಲ್ಲಿ ಇರತಕ್ಕಂತ ಆ ಒಂದು ತತ್ವ ಸ್ಕಿನ್ ಸಕ್ ಮಾಡಿ ಆ ಬರ್ನಿಂಗ್ ಸೆನ್ಸೇಷನ್, ಮುಳ್ಳಲ್ಲಿ ಚುಸ್ತಂಗ ಆಗೋದು,
ನೇಲಲ್ಲಿ ಮೊಳೆಲ್ ಹೊಡೆದಂಗೆ ಆಗೋದು, ಇದಕ್ಕೆ ಪಿಟ್ಟಿಂಗ್ ಅಂತಾರೆ. ಇದನ್ನೆಲ್ಲ ಕಂಪ್ಲೀಟಾಗಿ ಕ್ಯೂರ್ ಮಾಡುತ್ತೆ. ಇದು ಕ್ಯಾಲ್ಸಿಯಂ ಕೊರತೆ ಇರೋದ್ರಿಂದ ಸಾಕಷ್ಟು ಸೌತೆಕಾಯಿ ತಿನ್ನಿ, ಕ್ಯಾರೆಟ್ ತಿನ್ನಿ, ಮತ್ತೆ ಸೂರ್ಯನ ಬೆಳಕಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ವಾಕ್ ಮಾಡಿ ಬೆಳಗ್ಗೆ ಮತ್ತೆ ಸಂಜೆ. ಇದ್ರೆ ಯಾವ ತೊಂದರೆನೂ ಇರೋದಿಲ್ಲ ನಿಮಗೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಾವು ಚಿಕ್ಕಮಂಗ್ಳೂರಿಂದ. ಚಿಕ್ಕಮಂಗ್ಳೂರಿಂದ. ಹೇಳಿ ಅಮ್ಮ. ಹಲೋ, ಮಾತಾಡಿ. ನಾನು ಮಾತಾಡ್ತಾ ಇದ್ದೀನಿ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನನಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಗುರುಜಿ. ಕೇಳಿ ಅಮ್ಮ. ನನ್ಗೆ ಆರ್ಥರೈಟಿಸ್ ಇದೆ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಅದು ಏನ್ ಮಾಡ್ಬೇಕು? ಸುಮಾರು ವರ್ಷದಿಂದ ಔಷಧಿ ತಗೋತಾ ಇದ್ದೀನಿ. ಸುಮಾರು ದಿನ ತಗೊಳ್ತಾ ಇದ್ರೆ ಥೈರಾಯ್ಡ್ ಇದು ಆಗಿದೆ, ಕ್ಯೂರ್ ಆಗಿಲ್ಲ. 20 ವರ್ಷದಿಂದ ತಗೋತಾ ಇದ್ದೀನಿ ಔಷಧಿ. ಈ ಕೈಯೆಲ್ಲ ಮರ್ಚಕ್ಕಾಗತ್ತೆ ನಿಮ್ಗೆ? ಕೈ ಬೆರಳೆಲ್ಲ ಮರ್ಚಬಹುದಾ ಚೆನ್ನಾಗೆ? ಔಷಧಿ ಮಾತ್ರೆ ತಗೋತಿದ್ದೀನಲ್ಲ, ಹಾಗಾಗಿ ಅದು ಪೂರ್ತಿ ಕಮ್ಮಿ ಇದೆ ನೋವೆಲ್ಲ. ಬಟ್ ಡಾಕ್ಟರ್ ಹೇಳ್ತಾರೆ ಅದು ನಿಮ್ಮ ಲಕ್ಕು ಗುಣ ಆದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಓಕೆ ನೋಡಿ, ಹೆಬ್ಬೆಟ್ಟಲ್ಲಿ ಈ ರೀತಿ ನಮ್ಮ ಹೆಬ್ಬೆಟ್ಟಿನಂಗೆ ಪ್ರೆಸ್ ಮಾಡಿ, ಈ ರೀತಿ ಪ್ರೆಸ್ ಮಾಡ್ತಾ ಇರಿ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಮತ್ತೆ ಈ ಹೆಬ್ಬೆಟ್ಟಿನ ಎರಡನೇ ಭಾಗ, ಈ ರೀತಿ ಎಲ್ಲಾ ಬೆರಳನ್ನ ಎರಡು ಭಾಗ, ಪ್ರತಿಯೊಂದು ಬೆರಳಲ್ಲೂ ಈಗ ಎರಡನೇದು ನೋಡಿ, ಈ ಭಾಗ, ಈ ಎರಡನೇ ಭಾಗನ ಹಿಂಗ್ ಪ್ರೆಸ್ ಮಾಡಿದ್ರೆ ಥೈರಾಯ್ಡ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ 1-2 ತಿಂಗಳ ಆದ ತಕ್ಷಣ. ಒಂದು ಈ ಆರ್ಥರೈಟಿಸ್ ಸಂಧಿ ನೋವು ಬರೋದು ಯೂರಿಕ್ ಆಸಿಡ್ ಇಂದ. ಅದಕ್ಕೆ ಯೂರಿಕ್ ಆಸಿಡ್ ಮೇಲೆ ಎಷ್ಟಿದೆ ಅಂತ ಗೊತ್ತಾಗಿಲ್ಲ, ಅದೊಂದು ಸ್ವಲ್ಪ ಟೆಸ್ಟ್ ಮಾಡಿಸಿ ಪ್ರತಿಯೊಂದು ಬೆರಳಲ್ಲಿ ಹಿಂಗೆ ಮಸಾಜ್ ಮಾಡ್ಬೇಕು. ಹಿಂಗೆ ಉಲ್ಟಾ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡ್ತಾ ಇದ್ರೆ ಯೂರಿಕ್ ಆಸಿಡ್ ಮೆಲ್ಟ್ ಆಗುತ್ತೆ. ಈ ರೀತಿ ಚೆನ್ನಾಗಿ. ಮತ್ತೆ ಹರಳೆಣ್ಣೆನ ಬಿಸಿ ಮಾಡ್ಬಿಟ್ಟು ಎಲ್ಲಾ ಬೆರಳಿಗೂ ಹಚ್ಚಿಬಿಟ್ಟು ಬಿಸಿಲಲ್ಲಿ ನೆನೆಸಿದ್ರೆ ಈ ರೀತಿ ಮಾಡೋದ್ರಿಂದ ಆ ಸಂಧಿ ನೋವು ಹೋಗುತ್ತೆ. ಪಾದದಲ್ಲೂ ಕೆಲವು ಬರುತ್ತೆ, ಮಂಡಿಲೂ ಬರುತ್ತೆ. ಹೀಗಾಗಿ ಈ ರೀತಿ ಮಾಡ್ತಾ ಇದ್ರೆ ನಿಮ್ಗೆ ಆರಾಮಾಗಿ ಆ ನೋವು ಹೋಗುತ್ತೆ. ಅಂದ್ರೆ ಎಣ್ಣೆ ಹಚ್ಬಿಟ್ಟು ಬಿಸಿನಲ್ಲಿ ಈ ರೀತಿ ಮಸಾಜ್ ಮಾಡ್ಬೇಕು. ಆಮೇಲೆ ಈ ರೀತಿ ಮಸಾಜ್ ಮಾಡ್ಬೇಕು ನೋಡಿ, ಹಿಂಗೆ ಈ ರೀತಿ ಮಸಾಜ್ ಮಾಡ್ತಿದ್ರೆ ಯೂರಿಕ್ ಆಸಿಡ್ ಕಂಪ್ಲೀಟ್ ಆಗಿ ನಾರ್ಮಲ್ ಸ್ಟೇಟ್ ಬರುತ್ತೆ. ಆ ಯೂರಿಕ್ ಆಸಿಡ್ ಒಂದು ವೇಸ್ಟ್ ಪ್ರಾಡಕ್ಟ್. ಅದು ಆ ಕ್ರಿಸ್ಟಲ್ಸ್ ಎಲ್ಲ ಡೈಲ್ಯೂಟ್ ಆಗ್ಬೇಕು. ಈ ರೀತಿ ಮಾಡ್ತಾ ಇರಬೇಕು. ಇಲ್ಲೆಲ್ಲ ಪೈನ್ ಇತ್ತು ಅಂದ್ರೆ ಈ ಜಾಗದಲ್ಲಿ ಇದ್ರೆ ಇಲ್ಲಿ ಮಸಾಜ್ ಮಾಡಬೇಕು. ಇಲ್ಲೆಲ್ಲ ಪೈನ್ ಇತ್ತು ಅಂದ್ರೆ ಇಲ್ಲಿ ಮಾಡ್ಬೇಕು. ಹೀಗೆ ಹಿಂಗ್ ಮಾಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಆ ಸಂಧಿ ನೋವು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಬಹಳ ಸಂತೋಷ ಅಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಹಲೋ, ಯಾರೋ ಬಹುಶಃ ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಕಾಲ್ ಬರೋಕ್ ಮುಂಚೆ, ಜೀವನದಲ್ಲಿ ಎಲ್ಲ ಚೆನ್ನಾಗಿದ್ದಾಗ, ಯಾರೂ ನಮ್ಗೆ ಶತ್ರುಗಳಿಲ್ಲ ಅಂದಾಗ ಬದುಕೋದು ಬಹಳ ಈಸಿ. ಅವಾಗೇನು ಕಲಿಯೋಕ್ಕಾಗೋದಿಲ್ಲ. ಆದ್ರೆ ನಮ್ಮ ಜೊತೆಲೆ ಶತ್ರುಗಳಿದ್ದು ನಾವು ಜೀವನದಲ್ಲಿ ಒಂದೊಂದು ಹೆಜ್ಜೆ ಹೆಜ್ಜೆಗೂ ಕಷ್ಟಗಳನ್ನು ಪಡ್ತಾ ಇದ್ರೆ ಜೀವನದಲ್ಲಿ ಬಹಳಷ್ಟು ಅನುಭವಗಳನ್ನು ಆವಾಗಿದ್ದು ನಾವೇ ಪಡಿತೀವಿ. ಆ ಅನುಭವ ಮುಂದಿನಗೆ ಅಂದ್ರೆ ನಾಳೆ ಅಥವಾ ಮುಂದೆ ವರ್ಷ ಇನ್ನೊಂದು ಬದುಕಿರೋ ಅಷ್ಟು ಸಮಯದಲ್ಲಿ ಆ ಅನುಭವ ನಮಗೆ ಹಲವಾರು ರೀತಿ ಸಪೋರ್ಟ್ ಮಾಡುತ್ತೆ. ಅದರಿಂದ ಬದುಕಕ್ಕೆ ಸ್ನೇಹಿತರಿಗಿಂತ ಶತ್ರುಗಳು ಇರಬೇಕು ಅಂತ ನನ್ನ ಒಂದು ಅನಿಸಿಕೆ. ಯಾವಾಗ ಜೊತೆಲಿ ಶತ್ರುಗಳು ಇರ್ತಾರೋ ನಾವು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವಂತ ಒಂದು ಸಾಮರ್ಥ್ಯತೆ ಮನುಷ್ಯನಲ್ಲಿ ಬರುತ್ತೆ. ಅದರಿಂದ ಈ ಶತ್ರುಗಳನ್ನ ನಾವು ನಾಶ ಮಾಡೋಕ್ಕಿಂತ ಹೆಚ್ಚಾಗಿ ಶತ್ರುಗಳ ಜೊತೆಲೇ ಇದ್ದು ಹೋರಾಟ ಮಾಡೋದು ಒಂದು ದೊಡ್ಡ ಧನ ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದ್ರೆ ನನ್ನ ಜೀವನದಲ್ಲಿ ಒಂದು ಆಗಿರೋ ಕೆಲವು ಅನುಭವಗಳು. ಹೀಗಾಗಿ ಸಮಾಜದಲ್ಲಿ ಎಷ್ಟೋ ಜನ, ಬಹಳಷ್ಟು ಜನಕ್ಕೆ ರೋಗ ಇಲ್ಲ, ಸಾಲಬಾಧೆ ಇಲ್ಲ, ಆದ್ರೆ ಶತ್ರು ಬಾಧೆ ಜಾಸ್ತಿ. ನಮ್ಗೆಲ್ಲ ಇದೆ ಆದ್ರೆ ನಮ್ಗೆ ಶತ್ರುಗಳ ಕಾಟ. ನಮ್ಗೆ ಯಾವ ರೋಗನೂ ಇಲ್ಲ ಆದ್ರೆ ಮಾನಸಿಕವಾಗಿ ಶತ್ರುಗಳಿಗೆ ಕಾಟ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನೋವನ್ನ ನಾನು ಬಹಳಷ್ಟು ಜನರಿಂದ ಕೇಳಿದ್ದೀನಿ. ಹಾಗಿದ್ಮೇಲೆ ಆ ತರದ ನೊಂದಂತ ಜನಗಳಿಗೆ ಏನಿದೆ ಪರಿಹಾರ ಅನ್ನೋದು ನಾನು ಈ ವಾರ ಪೂರ್ತಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ ಬನ್ನಿ. ಒಂದು ಪುಟ್ಟ ವಿರಾಮ, ನಂತರ ಮೀಟ್ ಮಾಡೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬದುಕಿನಲ್ಲಿ ಶತ್ರುಗಳಿಂದ ಆಗುವಂತ ಕೆಲವು ತೊಂದರೆಗಳಿದೆಯಲ್ಲ, ಅದು ನಮ್ಗೆ ಒಳ್ಳೆ ಜ್ಞಾನವನ್ನು ಕೊಡುತ್ತೆ. ಆದ್ರಿಂದ ನಾನು ಈ ವಾರ ಬಹಳ ವಿಶೇಷವಾಗಿ ಈ ಬ್ಲ್ಯಾಕ್ ಮ್ಯಾಜಿಕ್ ಇಂದ ನರಳುವಂತ ಜನಗಳಿಗೆ, ಮತ್ತೆ ಆಫೀಸಲ್ಲಿ ಶತ್ರುಗಳು ಇರ್ಬೋದು, ಅಥವಾ ಮನೆ ಮುಂದೆ ಇರ್ಬೋದು, ಮನೆ ಹಿಂದೆ ಶತ್ರು ಇರ್ಬೋದು, ಮನೆ ಬಲಭಾಗದಲ್ಲಿ ಇರ್ಬೋದು, ಮನೆ ಎಡಭಾಗದಲ್ಲಿ ನೆರೆಹೊರೆಯೋರು ಇರ್ಬೋದು,
ಬೇಕಾದ ಶತ್ರುಗಳು ನಮಗೆ ಕಾಡಿಸ್ತಾರೆ. ಹಲೋ ಹಲೋ ಹಲೋ, ಯಾರು ಕರೆ ಮಾಡ್ತಾ ಇದ್ದಾರೆ? ಹಲೋ. ಹೀಗೆ ಶತ್ರುಗಳ ಒಂದು ಬಾಧೆಯಲ್ಲಿ ನಾವು ಇವತ್ತು ತುಂಬಾ ಜನಕ್ಕೆ ಡಯಾಬಿಟಿಸ್ ಬಂದಿದೆ. ಶತ್ರು ಕಾಟದಿಂದ ಸಿಕ್ಕಾಬಟ್ಟೆ ಮಾನಸಿಕ ಚಿಂತನೆಯಿಂದ ಅವರಿಗೆ ಮೆಂಟಲ್ ಡಿಪ್ರೆಷನ್ ಇದೆ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಟಿವಿ ವಾಲ್ಯೂಮ್ನ ಕಮ್ಮಿ ಮಾಡಿ ಪ್ಲೀಸ್, ಅಥವಾ ಹೊರಗಡೆ ಮಾತಾಡಿ. ಹಲೋ, ಹಾಸನಿಂದ. ಹೇಳಿ, ಹಾಸನದಿಂದ ಮಾತಾಡ್ತಿದ್ರೆ ಹೇಳಿ, ಏನ್ ಸಮಸ್ಯೆ? ಸರ್, ಈಗ ನಮ್ಮ ಸರಸ್ವತಿ ಕೋಚಿಂಗ್ ಸೆಂಟರ್ ಇದೆ, ಸರಿಯಾಗಿ ನಡೀತಾ ಇಲ್ಲ ಸರ್. ಯಾವುದು ಏನೇನು ಕೋಚಿಂಗ್ ಸೆಂಟರ್ ನಡೀತಾ ಇದೆ ಇಲ್ಲಿ? ಕೋಚಿಂಗ್ ಸೆಂಟರ್? ಹಾ, ಸರಸ್ವತಿ ಕೋಚಿಂಗ್ ಸೆಂಟರ್ ಅಂತ. ಯಾಕೆ ಸರಿಯಾಗಿ ನಡೀತಾ ಇಲ್ಲ ಸರ್? ಓಕೆ, ನೋಡಿ, ಟ್ಯೂಷನ್ಸು, ಕಾಲೇಜು ಮತ್ತೆ ವೇದ ಪಾಠಶಾಲೆಗಳು, ಪುಸ್ತಕದ ಅಂಗಡಿ, ಈ ತರದೆಲ್ಲ ವ್ಯವಹಾರ ಮಾಡುವಂತವ್ರು ಗುರುವಿನ ಆಶೀರ್ವಾದ ಇದ್ರೆ ಅದು ನಡ್ಸಕ್ ಸಾಧ್ಯ. ಆ ತರ ಇದ್ದವ್ರು ಮಾತ್ರ ಇದು ಮತಿ ಕೊಡ್ತಾನೆ ಆ ಗುರುಗ್ರಹ ಜುಪಿಟರ್. ಹೀಗಾಗಿ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಆ ಜಾಗದಲ್ಲಿ ಗಣಪತಿ ವಿಗ್ರಹ ಅಥವಾ ಗಣಪತಿ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಮಾಡಬೇಕಾದ್ರೆ ಗರಿಕೆಯಿಂದ ಅರ್ಚನೆ ಮಾಡಬೇಕು. ಎಲ್ಲಿ ಆ ಟ್ಯೂಷನ್ ಹೇಳ್ಕೊಡ್ತಿರಲ್ಲ ಕೋಚಿಂಗ್ ಸೆಂಟರ್ಲಿ, ಓಂ ಗ್ಲೋಂ ಗ್ಲೋಂ ಗಂ ಗಂ ಗಣಪತಯೇ ನಮಃ, ಓಂ ಗ್ಲೋಂ ಗ್ಲೋಂ ಗಂ ಗಂ ಗಣಪತಯೇ ನಮಃ, ಈ ಮಂತ್ರನ ಹೇಳ್ತಾ 108 ಗರ್ಕೆಯಿಂದ 108 ಸಲ ಮಂತ್ರ ಹೇಳ್ತಾ ಅರ್ಚನೆ ಮಾಡಿದ್ರೆ ವಿದ್ಯಾರ್ಥಿಗಳ ಆಕರ್ಷಣೆ, ಧನ ಆಕರ್ಷಣೆ ಎರಡೂ ಹೆಚ್ಚಿಗೆ ಆಗತ್ತೆ. ಇದ್ರ ಜೊತೆಗೆ ಯಾರ ಕಂಪನಿಯ ಓನರ್ ಯಾರಿದ್ದಾರೋ, ಆ ಮೂಲ ಟ್ಯೂಷನ್ ಸೆಂಟರ್ಗೆ ಯಾರು ನಡೆಸ್ತಾ ಇದ್ದಾರೋ ಅವರು ಅತ್ತಿ ಹಣ್ಣಿನ ಮರಕ್ಕೆ, ಔದಂಬರ ವೃಕ್ಷಕ್ಕೆ, ಆ ದತ್ತಾತ್ರೇಯರು ವಾಸ ಮಾಡೋ ಒಂದು ವೃಕ್ಷ, ಆ ವೃಕ್ಷಕ್ಕೆ ದಿನನಿತ್ಯ ಪ್ರದಕ್ಷಿಣೆ ಮಾಡಬೇಕು 108 ಸುತ್ತು. ಆಗ ಅದರಿಂದ ಗುರುಬಲದಿಂದ ಆ ಒಂದು ಸಂಸ್ಥೆ ನಡೆಸೋ ಒಂದು ಶಕ್ತಿ, ಸಾಮರ್ಥ್ಯತೆ, ಕೆಪಾಸಿಟಿ, ಕೇಪಬಿಲಿಟಿ ಬರುತ್ತೆ. ಇದನ್ನು ನೀವು ಕಂಟಿನ್ಯೂಸ್ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀವಿ ತಾವು? ದಾವಣಗೆರೆಯಿಂದ ಸರ್. ದಾವಣಗೆರೆಯಿಂದ, ಹೇಳಿ ಅಮ್ಮ. ಸರ್, ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಾಯ್ತು ಸರ್. ಹರೀಶ್ ಅಂತ. ಏನ್ ಸಮಸ್ಯೆ ಹೇಳಿ? ಅವನದು MBA ಆಗಿದೆ ಸರ್, ಬಟ್ ಯಾವ್ದು ಜಾಬ್ ಸೆಟ್ ಆಗ್ತಾ ಇಲ್ಲ. ಈಗ 3 ವರ್ಷ ಆಯ್ತು, ಯಾವ್ದಕ್ಕೂ ಹೋಗಕ್ ಮನಸ್ಸು ಮಾಡ್ತಾ ಇಲ್ಲ ಅವನು. ಓಕೆ, ಅವನದು ಡೇಟ್ ಆಫ್ ಬರ್ತ್ 10/3/1990 ಸರ್. ಓಕೆ, ನಿಮ್ಮ ಕುಲದೇವರು ಯಾರು? ನಿಮ್ಮ ಮನೆ ಗಂಡ ದೇವರು? ಕೊಟ್ಟೂರು ಬಸವೇಶ್ವರ. ಆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರಾ ಅವ್ನು ಕರ್ಕೊಂಡು? ಅಂದ್ರೆ ಇಯರ್ಲಿ 1 ಸಲ ಅಥವಾ 2 ಸಲ ಹೋಗ್ತಾ ಇರ್ತಾರೆ, ಬಟ್ ನಮ್ಮ ಅಪ್ಪ ಹೋಗ್ತಾ ಇರ್ತಾರೆ ಸರ್. ಆಮೇಲೆ ಮನೆ ಕಟ್ಟೋದು ತುಂಬಾ ಸಮಸ್ಯೆ ಇದೆ, ಮನೆಯಲ್ಲಿ ಸಾಲದ್ದು. ನೋಡಿ, ಆ ಹುಡುಗನನ್ನ ನೀವು ಏನ್ ಮಾಡ್ಬೇಕು, ನಿಮ್ಮ ಕುಲದೇವ್ರಿಗೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿ ಪ್ರದಕ್ಷಿಣೆ ಮಾಡಿಸ್ಕೊಂಡ್ ಬನ್ನಿ. ಮತ್ತೆ ಕೆಲ್ಸಕ್ಕೂ ಒಂದು ಮಂತ್ರ ಇದೆ, ಓಂ ಕ್ಲೀಂ ಪದ್ಮಾವತಿಯೈ ನಮಃ, ಓಂ ಕ್ಲೀಂ ಪದ್ಮಾವತಿಯೈ ನಮಃ, ಓಂ ಕ್ಲೀಂ ಪದ್ಮಾವತಿಯೇ ನಮಃ. ಇದನ್ನು ಬೆಳಗ್ಗೆ ಮತ್ತೆ ಸಂಜೆ ಖಾಲಿ ಹೊಟ್ಟೆ ಜಪ ಮಾಡ್ತಾ ಇರಬೇಕು. ಕುಲದೇವರ ದರ್ಶನ ಮಾಡೋದ್ರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ, ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಕುಲದೇವರ ಆಶೀರ್ವಾದ ಮಿಸ್ ಆಯ್ತು ಅಂದ್ರೆ ಇವೆಲ್ಲ ಸಿಗೋದಿಲ್ಲ. ಅದರಿಂದ ಆ ಕುಲದೇವರ ದರ್ಶನ ಮಾಡಿಸಿ ನಾ ಹೇಳಿದಂತ ಮಂತ್ರವನ್ನ ಜಪ ಮಾಡ್ಲಿಕ್ಕೆ ಹೇಳಿ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಜೀವನದಲ್ಲಿ ಎಲ್ಲಾ ತರ ಸಮಸ್ಯೆಗಳಿದೆ. ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗೋದು ಹೇಗೆ ಅಂತ ಹೇಳಿ ನಾನು ಈ ವಾರ ಪೂರ್ತಿ ಕೆಲವು ಭೈರವ ತಂತ್ರಸಾರದಿಂದ ಕೆಲವು ವಿಶೇಷವಾದಂತ ಮಾಹಿತಿಯನ್ನ, ಭೈರವ ಮುದ್ರೆ, ಭೈರವ ಮಂತ್ರಗಳ ವಿಶೇಷತೆಯನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ನಾಳಿನ ಸಂಚಿಕೆಯಿಂದ. ಇದೇ ರೀತಿ ನಾನು ನಾಳಿನ ಸಂಚಿಕೆ ವಿಶೇಷವಾದ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.